ಎಲ್ರಿಗೂ ನಮಸ್ಕಾರ. ಮುಂಜಾನೆ ಕಿಚನ್ಗೆ ಸ್ವಾಗತ. ಸುಲಭವಾಗಿ ರುಚಿಯಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತೇಳಿ ನೋಡೋಣ. ನಾನು ಉಪ್ಪಿಟ್ಟು ಮಾಡ್ತಾ ಒಂದು ಸ್ಪೆಷಲ್ ಟ್ರಿಕ್ ಹೇಳ್ತೀನಿ, ಅದನ್ನು ನೀವು ಎಲ್ಲೂ ಸ್ಕಿಪ್ ಮಾಡದ ಹಾಗೆ ನೋಡಿ. ಈ ಒಂದು ಕಪ್ ಅಳತೆಯಲ್ಲಿ 1 ಕಪ್ ರವೆ ತಗೊಂಡು ಚೆನ್ನಾಗಿ ಹುರಿದ್ಕೋಬೇಕು. ನೋಡಿ, ಈಗ ಕಲರು ಬಂದಿದೆ, ಘಮನೂ ಬರ್ತಾ ಇದೆ. ಇಷ್ಟು ಹುರಿದ್ಕೊಂಡ್ರೆ ಸಾಕು. ನೋಡಿ, ಒಗ್ಗರಣೆಗಿನ ಮುಂಚೆ ಇದೇ ಕಪ್ ಅಳತೆಯಲ್ಲಿ 2 ಕಪ್ ನೀರನ್ನ ಕುದಿಸ್ಕೋಬೇಕು. ಈಗ 3 ಸ್ಪೂನ್ ಎಣ್ಣೆ ಹಾಕೊಳ್ತಿದ್ದೀನಿ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕಬೇಕು, ನಂತರ ಜೀರಿಗೆ ಹಾಕಬೇಕು, ಈಗ ಕಡಲೆಬೇಳೆ ಹಾಕಬೇಕು, ನಂತರ ಉದ್ದಿನಬೇಳೆ, ಈಗ ಕರಿಬೇವು, ನಂತರ ಹಸಿಮೆಣಸಿನಕಾಯಿ, ಜೊತೆಗೆ ಸ್ವಲ್ಪ ಒಣಮೆಣಸಿನಕಾಯಿ. ಈಗ ನಾನು 3 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಈಗ 1 ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು ಹಾಕ್ತಾ ಇದ್ದೀನಿ. ಈಗ ನೋಡಿ, ಒಗ್ಗರಣೆ ಇಷ್ಟು ಬೆಂದಾದ್ಮೇಲೆ ನಾನು ನಿಮಗೆ ಒಂದು ಟ್ರಿಕ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಈ ಟ್ರಿಕ್ಸು. ಈಗ ಹುರಿದಿರೋ ರವೆನ ಈ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಉಪ್ಪಿಟ್ಟು ತುಂಬ ರುಚಿಯಾಗಿ ಬರುತ್ತೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಕಾದಿರೋ ನೀರನ್ನು ಹಾಕಿ ಕುದಿಸ್ಬೇಕು. ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೋಡಿ, ಈ ಸಮಯದಲ್ಲಿ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕ್ತಾ ಇದ್ದೀನಿ, ನಂತರ ಕೊಬ್ಬರಿ ಹಾಕ್ತಾ ಇದ್ದೀನಿ, ನಂತರ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೆ. ಇದೆಲ್ಲದನ್ನು ಚೆನ್ನಾಗಿ ಸಮರಸವಾಗಿ ತಿರುಗಿಸ್ಕೋಬೇಕು. ಈಗ 1 ನಿಮಿಷ ಇದನ್ನ ಮುಚ್ಚಿಡಬೇಕು. ಈಗ ನೋಡಿ, ಉಪ್ಪಿಟ್ಟು ರೆಡಿ ಆಗಿದೆ. ನೋಡಿ, ಈಗ ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ. ಈ ಥರದ ಸರಳ ಸುಲಭ ಮನೆ ಅಡಿಗೆ ಬೇಕಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.